ಕಾರಿಲ್ಲ ಎತ್ತಾನ ಯಾವ ಕ್ಷೇತ್ರ ನಡಿಯಪ್ಪ ನಡಿಯಲೇ ಹಂಗೆ ನಮ್ಮ ಅನಿಲ್ R15 ಕಿಂಗ್ ದಿಲೀಪ್ 07 ಅಂತ ನಿನ್ನೆ ರಾವ್ಲೆನ್ಸ್ ಬ್ರೋ ಅವ್ರ ಗ್ಯಾಂಗ್ ಎಲ್ಲ ಇಲ್ಲೇ ಇದ್ದಿದ್ದು ಅವ್ರ ಮನೆ ಅದೇ. ಇವತ್ತು ಯಾರಿಲ್ಲ ಅವರು ಎಲ್ಲ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರ ನತ್ರ ಕುಡಿ ನೆತ್ರ ಅದು ರಕ್ತ ಕುಡಿ. ಅಲ್ಲ ಗುರು ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಲಾಗ್ ಅಂದ್ರೆ ಇನ್ನ ಇದೇ ಊರಲ್ಲಿ ಇದೆ. ಡಿಜೆ ಗೀಜೆ ಎಲ್ಲ ಆಯ್ತು. ಇವತ್ತು ಗಣೇಶ್ ಎತ್ತಾರೆ, ಇವತ್ತು ಡಿಜೆ ಇದೆ. ಸೊ ನಮ್ ಸಿರಾದಲ್ಲಿ ನಮ್ದೊಂದ್ ಚಿಕ್ಕ ಸೈಟ್ ಇತ್ತು, ಅದನ್ನ ಕ್ಲೀನ್ ಮಾಡ್ಬೇಕಂತ ನಾನು ನಮ್ ತಾತ ನನ್ ತಮ್ಮ ಹೋಗ್ತಾ ಇದೀವಿ. ತಾತ ಆಯೇನೋ ಇದು ಕುಡ್ಲಿ ಮತ್ತೆ ಮಚ್ಚು ಎಲ್ಲ ಎತ್ಕೊಂಡು ಹೋಗ್ತಾ ಇದೀರಿ. ಅಲ್ಲಿರೋ ಗಿಡ ಎಲ್ಲ ಕ್ಲೀನ್ ಮಾಡ್ಬೇಕು. ಫುಲ್ ಟಯರ್ಡ್ ಆಗ್ಬಿಟ್ಟಿದೀನಿ. ಏನ್ ಮಾಡಕ್ ಆಗ್ತಿಲ್ಲ. ನಮ್ಮ ಮಮ್ಮಿ ಫೋನ್ ಮಾಡಿ ಹೇಳ್ತಾ ಇದಾರೆ ಹೋಗು ಅಂತ. ಅದಕ್ಕೆ ಹೋಗ್ತಾ ಇದೀವಿ ಗೈಸ್. ಬನ್ನಿ ಶಿರಾದಲ್ಲಿ ಹೋಗಿ ಸಿಗೋಣ ಗೈಸ್. ಹಿಂಗೆ ಶಿರಾ ಹೋಗೋ ದಾರಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬೇಕಾಯ್ತು ಗಾಡಿಗೆ. ಗಾಡಿ ಅಲ್ಲ ಟಿ ವಿ ಎಸ್ಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ನನ್ನ ತಮ್ಮ ಜ್ಯೂಸ್ ಇಸ್ಕೊಣ. ನಮ್ಮ ತಾತ ಅಲ್ಲಿ ತಾತ ಹೋಗೋಣ ಗೈಸ್. ಸೀನ್ ಏನಾಯ್ತಂದ್ರೆ ಇಲ್ಲಿ ಉಗುರಿದ್ಯಲ್ಲ ಅದು ಸ್ವಲ್ಪ ಟಚ್ ಆಗಿದೆ ಅಷ್ಟೇ. ಫುಲ್ಲು ನೋವಾಗ್ತಿದೆ ಗೈಸ್. ಇವ್ನು ಬೋಡ್ಸಕ್ಕೆ ಬರೋಲ್ಲ. ಇವನ್ ತರ್ಲೆ ನನ್ನ ಮಗ ಇವ್ನ ಯಾವನ ಸೆಡೆ ನನ್ ಮಗ. ಬಾ ಅಜ್ಜ ರಕ್ತ ಬರ್ತಿದ್ದು ಗಾಯ ಆಯ್ತು. ಕುಡಿಯರಿ ನತ್ರ ಕುಡಿಯ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನೆತ್ರನ್ನ ಅಜ್ಜ ಅದು ರಕ್ತ ಕುಡಿ. ಗೈಸ್ ಫೈನಲಿ ಶಿರಾಗ್ ರೀಚ್ ಆಗಿದ್ದೀವಿ. ನಮ್ಮ ಅಣ್ಣ ಶಿರಾದಲ್ಲೇ ಓದಿದ್ದು. ಇದೇ ಅದು ಪ್ರೆಸಿಡೆನ್ಸಿ. ಇಲ್ಲಿ ಇರೋದು ಬಂದ್ಬಿಟ್ಟು ಸ್ಕೂಲ್ ಮತ್ತೆ ಕಾಲೇಜು. ಹಾಸ್ಟೆಲ್ ಬಂದ್ಬಿಟ್ಟು ಒಳಗಡೆ ಇರೋದು. ಗೈಸ್ ಶಿರಾಗ್ ಏನೋ ರೀಚ್ ಆದ್ವಿ. ಶಿರಾದಲ್ಲಿ ನಮ್ಮ ಸೈಟ್ ಎಲ್ಲಿದೆ ಅಂತಾನೆ ನನ್ಗೆ ಗೊತ್ತಿಲ್ಲ. ಇಲ್ಲಿವರೆಗೂ ನಾನು ಹೋಗೇ ಇಲ್ಲ. ಅಡ್ರೆಸ್ಸೇ ಗೊತ್ತಿಲ್ಲ. ನಮ್ಮ ಅಪ್ಪ ಫೋನ್ ಮಾಡಿದ್ರೆ ಅಲ್ಲಿ ಹೋಗ ಅಂತ ಹೇಳ್ತಾರೆ, ಇಲ್ಲಿ ಹೋಗ ಅಂತ ಹೇಳ್ತಾರೆ. ಹೆಂಗೋ ನನ್ನ ತಮ್ಮನ ಕರ್ಕೊಂಡೋದಕ್ಕೆ ಮೇಲೆ ಆಯ್ತು. ನಾನು ಮಾತಾಡ್ತಾ ಇಲ್ಲ, ನನ್ನ ತಮ್ಮ ಮಾತಾಡ್ತಾ ಇದ್ದಾನೆ. ಇಲ್ಲಾಂದ್ರೆ ಗೋವಿಂದ ಆಗ್ಬಿಡ್ತಿದೆ. ಹುಡುಕ್ತಾ ಇದೀವಿ ಅವಾಗಿಂದ. ನಾವಪ್ಪ ಅಲ್ಲೇ ಇಲ್ಲಿ ಅಂದ್ರೆ ನಾವು ಅಲ್ಲೇ ಇದೀವಿ ಅಂತ ಮಾಡ್ತಾ ಇದ್ವಿ. ಸಿಗ್ತಾನೆ ಇಲ್ಲ ಗಾಯ್ಸ್. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗಾಯ್ಸ್. ಸೈಟ್ ಹುಡುಕಿ ಸುಸ್ತಾಗೋಯ್ತು. ನಮ್ಮ ತಾತನ ಅವಾಗ ಇಲ್ಲೇ ಬಿಟ್ಟು ಹೋಗಿದ್ರಿ. ನಮ್ ತಾತ ಹುಡುಕಾಡ್ತಾ ಇದಾರೆ ನಮ್ಮನ್ನ. ಎಲ್ಲೋದ್ರು ಇವ್ರಿಬ್ರು ಅಂತ. ಅವ್ರನ್ನೇ ಕೇಳೋಣಿರಿ ಏನ್ ಹೇಳ್ತಾರೆ ಅಂತ. ಏನ್ ತಾತ ಸೈಟ್ ಎಲ್ಲ ಇದೆ ಇದ್ಯಾವ್ದು ನೋಡಲ್ಲ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ಹುಡುಕಿ. ಇವಾಗ ಎಲ್ಲ ಐತೆ ಅಂದೆ ಗೊತ್ತಿಲ್ಲ, ಇನ್ನ ಸಿಕ್ಕಿಲ್ಲ. ನಿನ್ನ ಸಿಕ್ಕಿಲ್ವ? ನನಗೂ ಫೋನ್ ಮಾಡಿದ್ದ. ಅವ್ರು ಹೋದ್ರ ಬೆದ್ಕೊಂಡು ಎಲ್ಲಿ ಐತೆ ಯಾವ್ದು ಇಸ್ಕೋಲ್ಲ ಯಾತ ಐತೆ ಸೈಡಿನ ತಗೊಂಡ್ರಿ. ಗೈಸ್ ಇನ್ನ ಸಿಕ್ಕಿಲ್ಲ. ಸಿಕ್ಕದ್ಮೇಲೆ ತೋರಿಸ್ತೀನಿ ಗೈಸ್. ಫೈನಲಿ ಶಿರಾಗ್ ರೀಚ್ ಆಗ್ಬಿಟ್ಟು ನಮ್ ಸೈಟ್ ಹತ್ರ ಬಂದಿದ್ದೀವಿ. ಇದೇ ನಮ್ ಸೈಟು. ಇದನ್ನ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ಎಲ್ಲಿಂದ ಎಲ್ಲಿ ಕ್ಲೀನ್ ಮಾಡ್ಲಿ ಇದನ್ನ? ಒಳಗಡೆ ಹೋಗಕ್ಕೂ ಜಾಗ ಇಲ್ಲ. ಸೊ ಮೇಲೆ ಲೈಟಾಗಿ ಕ್ಲೀನ್ ಮಾಡ ಅಂತ ಹೇಳಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀರಿ. ನಾನು ನನ್ನ ತಮ್ಮ ಎಷ್ಟಾಗುತ್ತೋ ಅಷ್ಟು ಮಾಡ್ತೀರಿ. ಆಮೇಲೆ ರಿಟರ್ನ್ ಹೋಗ್ತಾ ಇರೋದು ಗೈಸ್. ನಿಜವಾಗ್ಲೂ ನಮ್ಮ ಕೈಲಿ ಅದನ್ನೆಲ್ಲ ಕ್ಲೀನ್ ಮಾಡಕ್ ಆಗಿಲ್ಲ. ಅದಕ್ಕೆ JCP ಕರ್ಕೊಂಬರಕ್ ಹೋಗ್ತಾ ಇದೀವಿ ಗೈಸ್. JCP ಹತ್ರ ಬಂದ್ವಿ. ಬುಕ್ ಆಯ್ತು JCP. ಇದೇ JCP ಹೋಗ್ತಾ ಇದೆ. ಇದೇ ಸೈಟ್ ಹತ್ರ ಕ್ಲೀನ್ ಮಾಡ್ಸೋದು. 1500 ಅಂತ ಹೇಳಿದ್ರು. ಎಷ್ಟೇ ಕಡಿಮೆ ಮಾಡೋದ್ರೆ ಕಡಿಮೆ ಮಾಡಿಲ್ಲ ಅವರು. ಇದಕ್ಕೆ 1500 ರೂಪಾಯಿ ಮಾತಾಡಿದ್ವಿ. ಹೋಗ್ತಾ ಇದೀವಿ ಸೈಟ್ ಹತ್ರ ಕ್ಲೀನ್ ಮಾಡ್ಸಕ್ಕೆ. ಇವಾಗ ಗೈಸ್ ಹಂಗೆ ಹೋಗ್ಬೇಕಾದ್ರೆ ಫುಲ್ ಬಿಸಿಲಿತ್ತು. ಅದಕ್ಕೆ ಕೊಬ್ನಾಲ್ ಜ್ಯೂಸ್ ಉಟ್ಕೊಂಡು ಅಂತ ಕೊಬ್ನಾಲ್ ಹತ್ರ ನಿಲ್ಸಿದೀವಿ. ಜ್ಯೂಸ್ ಉಟ್ಕೊಂಡು ರಿಟರ್ನ್ ಎಲ್ಲೂ ನಿಲ್ಸೋದು ಬೇಡ, ಡೈರೆಕ್ಟ್ ಹೋಗ್ಬಿಡ ಅಂತ. ಗೈಸ್ ಹಿಂಗೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಬಿದ್ದೋಯ್ತು. 1 ಕಿಲೋಮೀಟರ್ ಹಿಂದಿ ಕಡೆನೆ ಬಿದ್ದೋಯ್ತು. ನನ್ನ ಮನ್ಸು ಯಾಕೋ ಬೇಡ ಹೋಗು ಹಿಂದೆ ಹೋಗು ಚಿಪ್ಸ್ ಪ್ಯಾಕೆಟ್ ಎತ್ಕೊಂಬ ಅಂತ ಹೇಳ್ತು. ಅದಕ್ಕೆ ರಿಟರ್ನ್ ಹೋಗಿ ಚಿಪ್ಸ್ ಪ್ಯಾಕೆಟ್ ಎತ್ಕೊಂಡ್ ಬರ್ತೀವಿ. ಅಯ್ಯೋ ಚಿಪ್ಸ್ ಪ್ಯಾಕೆಟ್ ತಿನ್ಕೊಂಡು ಹೋಗ್ಬಿಟ್ಟು ಆಡೋದವನು. ಚಿಪ್ಸ್ ಪ್ಯಾಕೆಟ್ ಇಲ್ಲೇ ಇದೆ ಗಾಯ್ಸ್. ಸಿಕ್ತು ನನ್ನ ಚಿಪ್ಸ್ ಪ್ಯಾಕೆಟ್ ನೋಡಿ. 1 ಕಿಲೋಮೀಟರ್ ಹೋಗ್ಬಿಟ್ಟು ಮತ್ತೆ ಬಂದಿದ್ವಿ ತಗೊಂಬರಕ್ಕೆ ಚಿಪ್ಸ್ ಪ್ಯಾಕೆಟ್ನ. 5 ರೂಪಾಯಿಂದು. ಯಾರಿಲ್ಲ ಎತ್ತಾನ ಯಾವ ಕ್ಷೇತ್ರ ನಡಿಯಪ್ಪ ನಡಿಯಲೇ ಹಂಗೆ ಆಗಲ್ಲ ಇದು ತೂಕ ಐತಿ 30 ನೀರಿಗೆ ಅನ್ಕೋತಿ. ಏನು ಬೇಡ ನಡಿಯ.
ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಇಳಿದಲ್ಲ ಒಂಥರ ಇಲ್ಲೇ ಆತ್ಲಾಗಿತ್ತ ಹೋಗಿರ್ತಾವಲ್ಲ ಗುಂಡಿ ಕೊಟ್ಟಾಗ ಒಂಥರ ಹುಡುಗ ಅಲ್ಲ ಮತ್ ನಾನು ಹೇಳಿಬಿಡ್ತೀನಿ ನಮ್ಮ ಬೀರಪ್ಪನಾಗು ಮತ್ತೆ ಗೈಸ್ ಮನೆಗೆ ಇವಾಗ ರೀಚ್ ಆದ್ವಿ. ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜರ್ ಹಾಕ್ಬಿಟ್ಟು ಡಿಜೆ ಬಂದಿದೆ, ಡಿಜೆ ಹತ್ರ ಹೋಗ್ಬಿಟ್ಟು ಒಂದು ರೌಂಡ್ ಬರೋಣ. ಮೊಬೈಲ್ ಚಾರ್ಜ್ ಎಲ್ಲ ಆಯ್ತು, ರೆಡಿ ಆಗ್ಬಿಟ್ಟೆ ಡಿಜೆ ಡ್ಯಾನ್ಸ್ ಆಡೋಣ. ಇನ್ನೇನು ಹೋಗ್ಬೇಕಾಯ್ತು, ನಾನು ಬೇಡ ಅಂದ್ರೆ ನನ್ನ ಫ್ರೆಂಡ್ ಎತ್ಕೊಂಡ್ಬಿಟ್ಟು ಒಬ್ಬಟ್ಟು ಮತ್ತೆ ಪಲ್ಯ ಎತ್ಕೊಂಡ್ಬಂದು ಕೊಟ್ಟಿದ್ದಾನೆ. ಇವನೇ ಎತ್ಕೊಂಡ್ಬಂದಿದ್ದು ಊಟ. ಗೈಸ್ ಗಣೇಶ ಎತ್ಕೊಂಡು ಹೋಗೋಕೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ, ನೋಡ್ಬೋದು. ಗಣೇಶ ಇನ್ನೂ ಅಲ್ಲೇ ಇದೆ. ಡಿಜೆ ಬಂದಿದೆ, ಡಿಜೆ ತೋರಿಸಿ ನೋಡಿ. ನಿನ್ನೆ ಬೇರೆ ಡಿಜೆ, ಇವತ್ತೇ ಬೇರೆ ಡಿಜೆ ಸ್ಟಾರ್ಟ್ ಆಗಲಿ ಅಂತ ಇಲ್ಲೇ ಕಾಯ್ತಾ ಇದ್ದೀನಿ. ಗಣೇಶ ಟ್ಯಾಕ್ಸಿಯಲ್ಲಿ ನೋಡ್ಬೋದು. ಗೈಸ್ ಏನ್ ವಿಚಿತ್ರ ಅಂದ್ರೆ ಪಟಾಕಿ ಇಕ್ಕಿರೋದು ಇಲ್ಲಿ, ಅದು ಆರ್ತಾ ಇರೋದು ನೋಡಿ ಎಲ್ಲಿ ಅಂತ. ಅಲ್ಲೋ ಹೊಡಿತಿದೆ ಪಟಾಕಿ, ಗಾಳಿಗೆ ಫುಲ್ ಸುತ್ತ ಹೋಗ್ತಿದೆ ಪಟಾಕಿ. ಗೈಸ್ ಇನ್ನೇನು ಡಿಜೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಬ್ಬ ಬಣ್ಣ ಬಂದ್ಬಿಟ್ಟು ಬರ್ತಡೇ ಇದೆ ಬನ್ನಿ ಅಂದ್ರು. ನಾವು ಬರ್ತಡೇ ಬಂದ್ಮೇಲೆ ಕೇಕ್ ತಿಂದಿರ ಹೋಗ್ತೀರಾ? ನಾವು ಮೊದಲೇ ಗೊತ್ತಾ ಕೇಕ್ ತಿಂತಾ ಇದೀವಿ. ನಮ್ಮ ಅನಿಲ್ ಬ್ರೋ ನಮ್ಗೋಸ್ಕರ ಎಷ್ಟೊಂದು ಕೇಕ್ ತಂದಿದ್ದಾರೆ ನೋಡಿ. ನಾವು ಫಸ್ಟ್ ಹೇಳಿದ್ವಿ ಅವ್ರ ಕಿವಿಯಲ್ಲಿ, ನಮಗೋಸ್ಕರ ಒಂದು 5 ಪೀಸ್ ಎಕ್ಸ್ಟ್ರಾ ತಗೋಬನ್ನಿ ಅಂತ. ನೋಡ್ರಿ, ನನ್ನ ಕೊಡ್ರಿ ಅಂದ್ರೆ ಯಾರಿಗೂ ಕೊಡ್ತಾ ಇದಾರೆ ಅನಿಲ್ ಬ್ರೋ. ನೋಡಿ ಇವಾಗ ಕೊಡ್ತಾ ಇದಾರೆ, ನಾನು ವಿಡಿಯೋ ತೋರಿಸ್ಮೇಲೆ. ಮುಂಚೆಲ್ಲ ಕೊಟ್ಟೆ ಮತ್ತೆ ಅದೇ ಖುಷಿಗೆ ಅಲ್ಲಿಗೆ ಬಿಡಿ. ಗೈಸ್ ಇವಾಗ ಡಿಜೆ ಸ್ಟಾರ್ಟ್ ಆಗಿದೆ. ಡ್ಯಾನ್ಸ್ ಆಡೋದೆಲ್ಲ ತೋರ್ಸಕ್ಕಲ್ಲ, ಯಾಕಂದ್ರೆ ಫುಲ್ ಸೌಂಡ್ ಇರುತ್ತೆ. ಲೇಸರ್ ಲೈಟ್ ಕ್ಯಾಮ್ರಾಗ್ ಬಿದ್ರೆ ಹೋಗ್ಬಿಡುತ್ತೆ. ಅದಕ್ಕೆ ಆ ವಿಡಿಯೋ ಒಂದೆರಡು ಕ್ಲಿಪ್ ಹಾಕ್ತೀನಿ ಅಷ್ಟೇ. ಗೈಸ್ ಇನ್ನ ಡಿಜೆ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಒಂದು ರೌಂಡ್ ಈ ಕಡೆ ಬರ ಅಂತ ಬಂದ್ವಿ. ನಿನ್ನೆ ರಾವ್ಲೆನ್ಸ್ ಬ್ರೋ ಅವ್ರ ಗ್ಯಾಂಗ್ ಎಲ್ಲ ಇಲ್ಲೇ ಇದ್ದಿದ್ದು, ಅವ್ರ ಮನೆ ಅದೇ. ಇವತ್ತು ಯಾರಿಲ್ಲ, ಅವರು ಎಲ್ಲ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರ ಗ್ರೂಪ್ ಫೋಟೋದಲ್ಲಿ ನಾನು ಒಬ್ಬನೂ ಇಲ್ಲ. ಆದ್ರೂ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಬ್ರೋ, ಲಾಗರ್ ಎಲ್ಲಿದೆಯಾ ಅಂತ. ಬ್ರೋ ನಾನು ಎಲ್ಲೋ ಸಿರಾಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಅವ್ರ ಗ್ರೂಪ್ ಫೋಟೋದಲ್ಲಿ ಮಿಸ್ ಆಗಿದೆ, ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ. ಗೈಸ್ ಡಿಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮೆರವಣಿಗೆ ಮಾಡ್ತಾ ಇದ್ರು. ಸೊ ದೇವ್ರ ಹತ್ರ ಬಂದಿದೀವಿ, ನೋಡ್ಬೋದು ದೇವ್ರು ಯಾವ ತರ ಮೆರವಣಿಗೆ ಮಾಡ್ತಾ ಇದಾರೆ ಅಂತ. ಸೇಮ್ ನಮ್ಮ ಊರಲ್ಲಿ ಯಾವ ತರ ಮಾಡಿದ್ರು ಇಲ್ಲೂ ಅದೇ ತರ ಮಾಡ್ತಾ ಇದ್ದಾರೆ ಗೈಸ್. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, R15 ಕಿಂಗ್ ದಿಲೀಪ್ 07 ಅಂತ. ಸೊ ಎಲ್ಲರೂ ಫಾಲೋ ಮಾಡ್ರಿ, ಹೊಸ ಕಂಟೆಂಟ್ ಇವ್ರದ್ದು ಬರ್ತಾ ಇರುತ್ತೆ, ಎಲ್ಲ ಸಪೋರ್ಟ್ ಮಾಡಿ ಗೈಸ್ ಅಷ್ಟೇ.